ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಚಾನಲ್ ಇಂಡಿಯಾದ ಮೂಲಕವಾಗಿ ದೇವರ ವಾಕ್ಯವನ್ನು ಕಲಿಯೋದಕ್ಕೆ ಸೇರಿದಂಥ ನಿಮ್ಮನ್ನು, ಈ ದೂರದರ್ಶನವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬೊಬ್ಬರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪ್ರೀತಿಯಿಂದ ಅಭಿನಂದಿಸುತ್ತೇನೆ. ಕಳೆದ ರಾತ್ರಿ ಎಲ್ಲ ದೇವರು ಒಳ್ಳೆ ಸುಖವಾದ ನಿದ್ದೆಯನ್ನು ಕೊಟ್ಟು ಕಾಪಾಡಿ ರಕ್ಷಿಸಿದ್ದಾರೆ. ಮತ್ತೊಂದು ದಿನವನ್ನು ನಮ್ಮ ಜೀವಿತಕ್ಕೆ ಸೇರಿಸಿಕೊಟ್ಟಿದ್ದಾರೆ. ಆದುದರಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಬನ್ನಿ, ನಾವು ದೇವರು ತನ್ನ ಸೃಷ್ಟಿ ಕ್ರಮದಲ್ಲಿ ಸೃಷ್ಟಿಸಿದಂಥ ಜೀವಿಗಳ ಮೂಲಕವಾಗಿ ನಾವು ನಮ್ಮ ಜೀವಿತಕ್ಕೆ ಆತ್ಮಿಕ ಪಾಠಗಳನ್ನು ಕಲಿತಾ ಇದ್ದೇವೆ. ಈ ಸಂದೇಶಗಳನ್ನು ನಾವು ಮುಂದುವರಿಸುವ ಹಾಗೆ ನಮ್ಮ ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ, ದೇವರೇ ನಮ್ಮ ಸಂಗಡ ಮಾತನಾಡ್ರಿ, ಈ ದಿವಸ ನೀವು ನಮಗೆ ಏನು ತಿಳಿಸ್ಬೇಕೆಂಬುದಾಗಿದ್ದೀರೋ ಅದನ್ನು ತಿಳಿಸ್ರಿ, ನಮ್ಮನ್ನು ಧೈರ್ಯಪಡಿಸ್ರಿ, ಬಲಪಡಿಸ್ರಿ ಎಂಬುದಾಗಿ ನಾವು ದೇವರ ಹತ್ರ ಕೇಳಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸುವ. ಕೃಪಾಪೂರ್ಣನಾದ ಪರಲೋಕದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ಕರ್ತನೆ, ಕಳೆದ ರಾತ್ರಿ ಎಲ್ಲ ಒಳ್ಳೆ ಸುಖವಾದ ನಿದ್ದೆಯನ್ನು ಕೊಟ್ಟು ಕಾಪಾಡಿ ರಕ್ಷಿಸಿದ್ದೀರಿ. ನಿಮಗೆ ಸ್ತೋತ್ರವಾಗಲಿ. ದೇವರೇ, ಈಗ ನಿನ್ನ ವಾಕ್ಯವನ್ನು ನಾವು ಕಲಿಯುವಾಗ ನಿನ್ನ ಪರಲೋಕದ ಜ್ಞಾನ, ಬುದ್ಧಿ, ತಿಳುವಳಿಕೆಯನ್ನು, ಪವಿತ್ರಾತ್ಮನ ಸಹಾಯವನ್ನು ನಮಗೆ ದಯಪಾಲಿಸಿಕೊಟ್ಟು ಸ್ವಾಮಿ, ನಾವು ನಿನ್ನ ವಾಕ್ಯದಿಂದ ಬಲವನ್ನು ಪಡೆಯುವಂತೆ ಕೃಪೆ ಮಾಡೆಂದು ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಬೇಡುತ್ತೇನೆ ಸ್ವಾಮಿ, ಆಮೇನ್. ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ಕಳೆದ ಸಂದೇಶದಲ್ಲಿ ಜೇಡರ ಹುಳುವಿನ ಕುರಿತಾದಂಥ ಮೊದಲನೆಯ ಭಾಗವನ್ನು ನಾವು ಧ್ಯಾನ ಮಾಡಿದ್ದೆವು. ಅದರ ಹಿಂದಿನ ಸಂದೇಶ ಇರುವೆಯ ಕುರಿತಾಗಿ ಧ್ಯಾನ ಮಾಡಿದ್ದೆವು. ಕಳೆದ ಸಂದೇಶದಲ್ಲಿ ಜೇಡರ ಹುಳುವಿನ ವಿಚಾರವಾಗಿ ನಾವು ಧ್ಯಾನ ಮಾಡಿದ್ದೆವು. ಹಾಗಾದರೆ ಜೇಡರ ಹುಳುವಿನಲ್ಲಿದ್ದಂಥ ಆ ಒಂದು ವಿಶೇಷತೆ ಏನು, ಯಾವ ಎಲ್ಲ ಪಾಠಗಳನ್ನು ನಾವು ಜೇಡರ ಹುಳುವಿನಿಂದ ಕಲ್ತ್ಕೋಬಹುದು ಅನ್ನುವಂಥದ್ದನ್ನು ನಾವು ಧ್ಯಾನ ಮಾಡಿದ್ದೆವು. ಅದನ್ನು ಜಸ್ಟ್ ನಾನು ಇನ್ನೊಂದು ಸಾರಿ ಪುನರಾವರ್ತಿಸ್ತೇನೆ. ಮೊದಲನೇ ಅಂಶ ನಿರ್ಣಯ ಮತ್ತು ಪರಿಶ್ರಮ. ಜೇಡರ ಹುಳು ಬಹಳ ದೃಢವಾಗಿ ನಿರ್ಣಯನ ತೆಗೆದುಕೊಳ್ಳುತ್ತೆ ಹಾಗೂ ಪರಿಶ್ರಮ ಪಡುತ್ತೆ. ಎರಡನೇದಾಗಿ ತಾಳ್ಮೆ ಹಾಗೂ ಪರಿಶ್ರಮದ ಜೊತೆಗೆ ತಾಳ್ಮೆ ಅನ್ನುವಂಥದ್ದು ಬಹಳ ಅಗತ್ಯವಾಗಿದೆ. ಅದನ್ನು ಜೇಡರ ಹುಳು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತೆ. ಮೂರನೇದಾಗಿ ಸೃಜನಶೀಲತೆ ಮತ್ತು ನಾವೀನ್ಯತೆ. ಸೃಜನಶೀಲತೆ ಮತ್ತು ನಾವೀನ್ಯತೆ ನಮ್ಮ ಜೀವಿತಕ್ಕೆ ಬಹಳ ಅತ್ಯಗತ್ಯ. ನಾಲ್ಕನೇದಾಗಿ ಗಮನವಿಟ್ಟು ಮಾಡುವಂಥದ್ದು. ನಾವೇನೇ ಕೆಲಸ ಮಾಡಿದ್ರೂ ಅದನ್ನು ಬಹಳ ಗಮನವಿಟ್ಟು ಆಸಕ್ತಿಯಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿಯಿಂದ ಮಾಡಬೇಕು ಎಂಬುದಾಗಿ ದೇವರು ಕೇಳುತ್ತೆ. ಯಾಕೆಂದರೆ ದೇವರನ್ನ ಪ್ರೀತಿಸುವಾಗ ನಾವು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ, ಪೂರ್ಣ ಬುದ್ಧಿಯಿಂದ ಪ್ರೀತಿಸುವಾಗ ಮಾತ್ರ ನಾವು ದೇವರ ಆಶೀರ್ವಾದವನ್ನು ಕಂಡುಕೊಳ್ತೇವೆ. ನಾವು ಅರ್ಧಂಬರ್ಧ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ, ಅರ್ಧ ದೇವರ ಕಡೆಗೆ ಅರ್ಧ ಲೋಕದ ಕಡೆಗೆ ನಾನು ಇರ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ದೇವರನ್ನು ಧನವನ್ನು ಕೂಡ ಸೇವಿಸಲಾರದೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಸೊ ಆದ್ದರಿಂದ ಈ ಅಂಶಗಳನ್ನು ನಾವು ತಿಳಿದುಕೊಂಡಿದ್ದೆವು. ಈಗ ಅದರ ಮುಂದುವರೆದ ಭಾಗದಲ್ಲಿ ನಾವು ಇನ್ನೂ ಕೆಲವು ಈ ಜೇಡರ ಹುಳುವಿನಿಂದ ನಾವು ಕಲಿಯಬೇಕಂತ ಆತ್ಮಿಕ ಪಾಠಗಳ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಇವತ್ತಿನ 5ನೇ ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ರಿಸೋರ್ಸ್ಫುಲ್ನೆಸ್, ಸಂಪನ್ಮೂಲಗಳು. ಪ್ರಿಯ ದೇವಜನರೇ, ಸುಮ್ಮನೆ ಯೋಚನೆ ಮಾಡಿ, ನೀವು ನಿಮ್ಮ ಮನೆಗಳಲ್ಲಿ ಅಥವಾ ಅನೇಕ ಸ್ಥಳಗಳಲ್ಲಿ ಈ ಜೇಡರ ಹುಳುವನ್ನು ನೋಡಿರ್ತೀರ. ಜೇಡರ ಹುಳುವಿಗೆ ಇರುವಂಥ ಏಕೈಕ ಸಂಪನ್ಮೂಲ ಏನು? ಆ ಜೇಡರ ಹುಳುವಿಗೆ ಇರುವಂಥ ಏಕೈಕ ಸಂಪನ್ಮೂಲ ಏನಪ್ಪ ಅಂತ ಹೇಳಿದ್ರೆ ಅದರ ಬಾಯಿಂದ ಬರುವಂಥ ಆ ಒಂದು ಎಂಜಲು ಅಥವಾ ಆ ಸಿಲ್ಕ್ ಅಥವಾ ಆ ಒಂದು ಜೊಲ್ಲು ಅಂತ ಹೇಳ್ಬೋದು. ಸೊ ಅದು ಒಂದೇ ಅದಕ್ಕಿರುವಂಥ ಏಕೈಕ ಸಂಪನ್ಮೂಲ. ಆದರೆ ಆ ಸಂಪನ್ಮೂಲವನ್ನು ಅದು ಉಪಯೋಗಿಸ್ಕೊಂಡು ಅನೇಕ ಕೆಲಸಗಳನ್ನು ಅದು ಮಾಡಿಕೊಳ್ಳುತ್ತೆ. ಏನೆಲ್ಲ ಕೆಲಸಗಳನ್ನು ಅದು ಮಾಡಿಕೊಳ್ಳುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅದು ತನ್ನ ಜೊಲ್ಲನ್ನು ಅಥವಾ ಆ ಒಂದು ಸಿಲ್ಕನ್ನು ಉಪಯೋಗಿಸ್ಕೊಂಡು ಅದು ಏನು ಮಾಡುತ್ತೆ, ವೆಬ್ಬನ್ನು ಅಥವಾ ಬಲೆಯನ್ನು ಅದು ಹೆಣೆದುಕೊಳ್ಳುತ್ತೆ. ಆ ಬಲೆಯನ್ನು ಹೆಣೆದುಕೊಳ್ಳೋದ್ರ ಮುಖಾಂತರವಾಗಿ ಅದು ಏನು ಮಾಡುತ್ತೆ, ಅದು ತನ್ನ ಆಹಾರವನ್ನು ಕಂಡುಕೊಳ್ಳುತ್ತೆ. ಎರಡನೇದಾಗಿ ಅದು ತನಗೆ ವಾಸಿಸೋದಕ್ಕೋಸ್ಕರ ಮನೆಯನ್ನು ಮಾಡಿಕೊಳ್ಳುತ್ತೆ. ಆಮೇಲೆ ತಾನು ಇಟ್ಟಂಥ ಮೊಟ್ಟೆಗಳು ಅವು ನಾಶವಾಗದಿರುವ ಹಾಗೆ ಅಥವಾ ಬಿದ್ದು ಒಡೆದು ಹೋಗದಿರುವ ಹಾಗೆ ಆ ಮೊಟ್ಟೆಗಳನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಅದು ಆ ಒಂದು ತನ್ನ ಜೊಲ್ಲಿನಿಂದ ಮಾಡಿದಂಥ ಬಲೆಯನ್ನು ಅದೇನು ಮಾಡುತ್ತೆ, ಉಪಯೋಗಿಸ್ಕೊಳ್ಳುತ್ತೆ. ಸೊ ನೋಡಿ, ಅದಕ್ಕಿರುವಂಥ ಒಂದೇ ಒಂದು ಸಂಪನ್ಮೂಲ. ಆ ಸಂಪನ್ಮೂಲವನ್ನು ಅದು ಎಲ್ಲ ವಿಧದಲ್ಲೂ ತನಗೆ ಹೇಗೆ
ತನ್ನ ಲೈಫ್ಗೆ ಅನುಕೂಲಕರವಾಗಿ ಬೇಕೋ ಹಾಗೆ ಅದು ಅನುಕೂಲಕರವಾಗಿ ಬಳಸ್ಕೊಳ್ಳುತ್ತೆ. ಪ್ರಿಯರೇ, ಇವತ್ತು ಈ ಭೂಮಿ ಮೇಲೆ ಜೀವಿಸ್ತಾ ಇರುವಂಥ ನಮಗೆ ದೇವರು ತನ್ನ ಸೃಷ್ಟಿಯಲ್ಲಿನೇ ಬಹಳಷ್ಟು ಅದ್ಭುತವಾದಂತಹ ಗಾಳಿ, ನೀರು, ಬೆಳಕು, ಆಹಾರ, ಮೂಲಭೂತ ಎಲ್ಲ ಸೌಲಭ್ಯಗಳನ್ನು, ಸೌಕರ್ಯಗಳನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ದೇವರು ನಮಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ, ದೇವರು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ, ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ, ದೇವರು ನಮಗೆ ಕೈಕಾಲುಗಳನ್ನು ಕೊಟ್ಟಿದ್ದಾರೆ, ದೇವರು ನಮಗೆ ಅಂಗಾಂಗಗಳನ್ನು ಕೊಟ್ಟಿದ್ದಾರೆ. ದೇವರು ನಮ್ಮನ್ನು ಈ ಭೂಮಿ ಮೇಲೆ ತನ್ನ ಸತ್ಯವನ್ನು ತಿಳಿದುಕೊಳ್ಳುವಂಥ ಜನರನ್ನಾಗಿ ನಮ್ಮನ್ನು ಮಾಡಿದ್ದಾರೆ, ನಮ್ಮನ್ನು ಪ್ರೀತಿಯಿಂದ ಕರೆದಿದ್ದಾರೆ, ನಮ್ಮ ಜೀವಿತಕ್ಕೆ ಬೇಕಂತ ಎಲ್ಲ ಅನುಕೂಲತೆಗಳನ್ನು ದೇವರು ಒದಗಿಸಿಕೊಟ್ಟಿದ್ದಾರೆ. ಹೀಗಿರುವಾಗ ನಾವು ಈ ಭೂಮಿ ಮೇಲೆ ಜೀವಿಸುವಂಥ ಸಮಯದಲ್ಲಿ ನಾವು ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡತನದಲ್ಲಿ ಸಾಯುವಂಥದ್ದು ಇದೆಯಲ್ಲ ಅದು ನಿಜವಾಗ್ಲೂ ತಪ್ಪು ಅಂತ ನಾನು ನೆನೆಸ್ತೇನೆ. ಯಾಕೆ ಅಂತ ಹೇಳಿದ್ರೆ ದೇವರು ನಮಗೆ ಇಷ್ಟೆಲ್ಲ ಸೌಲಭ್ಯಗಳನ್ನು, ಸಂಪನ್ಮೂಲಗಳನ್ನು ಕೊಟ್ಟಿರುವಾಗ ನಾವು ಅವುಗಳನ್ನು ಸದುಪಯೋಗ ಪಡಿಸ್ಕೋಬೇಕು. ದೇವರು ನಮಗೆ ಪರಲೋಕ ರಾಜ್ಯವನ್ನು ಸೇರೋದಕ್ಕಾಗಿ ಬೇಕಾದಂಥ ಮಾರ್ಗವನ್ನು ಮಾಡಿದ್ದಾರೆ. ತನ್ನ ಏಕೈಕ ಕುಮಾರನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾರೆ, ಹಾಗೂ ನಮ್ಮ ಕೈಗೆ ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ, ಹಾಗೂ ನಮಗೆ ಆತ್ಮನ ನುಡಿಗಳನ್ನು, ಪ್ರವಾದನೆಯ ವರವನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಇವೆಲ್ಲವುಗಳನ್ನು ನಾವು ಬಳಸಿಕೊಂಡು ನಾವು ಆತ್ಮೀಕವಾಗಿ, ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ, ಸಾಮಾಜಿಕವಾಗಿ ಎಲ್ಲ ವಿಧದಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಇದೆ. ಸೊ ಹೀಗಾಗಿ ಸುಮ್ಮನೆ ಯೋಚನೆ ಮಾಡಿ, ಸ್ಪೈಡರ್ ತನಗಿರುವಂಥ ಒಂದೇ ಒಂದು ಅಂಶವನ್ನು ಎಷ್ಟು ಸುಂದರವಾಗಿ, ಎಷ್ಟು ಅದ್ಭುತವಾಗಿ ಬಳಸ್ಕೊಳ್ಳುತ್ತೆ, ನಾವ್ಯಾಕೆ ಬಳಸ್ಕೋಬಾರ್ದು? ಓಕೆ, ಮುಂದಿನ ಅಂಶಕ್ಕೆ ನಾನು ಬರ್ತೇನೆ. ಮುಂದಿನ ಅಂಶ ಏನಪ್ಪ ಅಂತ ಹೇಳಿದ್ರೆ ಅದು ಸ್ಥಿತಿಸ್ಥಾಪಕತ್ವ, ರೆಸಿಲಿಯನ್ಸ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ. ಸೊ ಸ್ಥಿತಿಸ್ಥಾಪಕತ್ವ ಅಂತಂದರೆ ಏನು ಅಂತ ಹೇಳುವಾಗ, ಈಗ ಉದಾಹರಣೆಗೆ ಈ ಜೇಡರ ಹುಳು ತನ್ನ ಸಿಲ್ಕಿಂದ ಅಥವಾ ತನ್ನ ಎಂಜಲಿನಿಂದ ಅದು ಮನೆಯನ್ನು ಅಥವಾ ಬಲೆಯನ್ನು ಹೆಣೆದುಕೊಳ್ಳುತ್ತೆ. ಅಕಸ್ಮಾತಾಗಿ ಆ ಬಲೆ ಏನಾದರೂ ಕಟ್ಟಾದರೆ ಅಥವಾ ಅದು ಹರಿದು ಹೋದರೆ ಆ ಜೇಡರ ಹುಳು ಏನು ಮಾಡೋದಿಲ್ಲ, ಅದು ವಿಚಲಿತ ಆಗೋದಿಲ್ಲ, ಅದು ಗಾಬರಿಗೊಳ್ಳೋದಿಲ್ಲ, ಅಥವಾ ಅದು ಧೈರ್ಯ ಕೆಡೋದಿಲ್ಲ. ಬದಲಾಗಿ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಓಕೆ ಹರಿದು ಹೋಯ್ತಾ, ತೊಂದರೆ ಇಲ್ಲ, ನಾನು ಅದನ್ನು ಸರಿಪಡಿಸ್ಕೊಳ್ತೀನಿ, ಭಾಳ ಸಮಾಧಾನದಿಂದ ಅದೇನು ಮಾಡುತ್ತೆ, ಅದನ್ನು ಸರಿಪಡಿಸ್ಕೊಳ್ಳುತ್ತೆ. ಅಥವಾ ಅದನ್ನು ಬಿಟ್ಟು ಅದು ಹೊಸದಾಗಿ ಏನು ಮಾಡುತ್ತೆ, ತನ್ನ ಬಲೆಯನ್ನು ಅದು ಮತ್ತೆ ಹೆಣೆಯೋದಕ್ಕೆ ಪ್ರಾರಂಭ ಮಾಡುತ್ತೆ, ಹೊಸ ಬಲೆಯನ್ನು ಹೆಣೆದು ಹೊಸ ಮನೆಯನ್ನು ಅದು ರೂಪಿಸ್ಕೊಳ್ಳುತ್ತೆ. ಸೊ ಅಂದರೆ ಅದು ಏನಾಗೋದಿಲ್ಲ, ವಿಚಲಿತ ಆಗೋದಿಲ್ಲ. ಎಂಥ ಪರಿಸ್ಥಿತಿ ಬರಲಿ ಅದು ಧೈರ್ಯದಿಂದ ಇರುತ್ತೆ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಮಗೆ ಎಷ್ಟೊಂದು ಕಡೆ ಸ್ವಾಮಿ ಧೈರ್ಯವಾಗಿರಿ, ಭಯ ಪಡಬೇಡ್ರಿ, ನಾನೇ ನಿಮ್ಮ ಸಂಗಡ ಇದ್ದೇನೆ, ಜಲರಾಶಿಗಳನ್ನು ನೀವು ಹಾದು ಹೋಗುವಾಗ ಅವು ನಿಮ್ಮನ್ನು ಮುಳುಗಿಸೋ, ಬೆಂಕಿಯಲ್ಲಿ ನಡೆಯುವಾಗ ನೀವು ಕಂದದಿರಿ, ಜ್ವಾಲೆಯು ನಿಮ್ಮನ್ನು ದಹಿಸೋದು ಎಂಬುದಾಗಿ ಸ್ವಾಮಿ ವಾಗ್ದಾನ ಮಾಡಿದ್ದಾನೆ. ಸೊ ಇಷ್ಟೆಲ್ಲ ವಾಗ್ದಾನಗಳನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಆದರೆ ನಾವು ನಮ್ಮ ಜೀವಿತದಲ್ಲಿ ಸಮಸ್ಯೆ, ಸಂಕಟ, ತೊಂದರೆ, ಬೇಸರ ಅಥವಾ ನಾನಾ ಥರವಾದಂಥ ಚಿಂತೆಗಳು, ಶೋಧನೆಗಳು ಬರುವಾಗ ನಾವೇನು ಮಾಡ್ತೇವೆ, ವಿಚಲಿತರಾಗ್ತೇವೆ, ಹೌದಲ್ಲ? ಬೇಸರ ಪಟ್ಕೊಳ್ತೇವೆ. ಬೇರೆಯವ್ರ ಜೀವಿತವನ್ನು ನಮ್ಮ ಜೀವಿತಕ್ಕೆ ಅನ್ವಯಿಸಿಕೊಳ್ಳೋದ್ರ ಮೂಲಕವಾಗಿ ಅವರೆಲ್ಲ ಚೆನ್ನಾಗಿದ್ದಾರೆ, ನಮಗೆ ಯಾಕೆ ಕಷ್ಟ, ನಮಗೆ ಯಾಕೆ ತೊಂದರೆ, ನಮಗೆ ಯಾಕೆ ಚಿಂತೆ, ನಮಗೆ ಯಾಕೆ ರೋಗ, ನಮಗೆ ಯಾಕೆ ಬಾಧೆ ಇತ್ಯಾದಿ ಪ್ರಶ್ನೆಗಳನ್ನು ನಾವು ಮಾಡ್ತೇವೆ. ಪ್ರಿಯರೇ, ಈ ಜೇಡರ ಹುಳುವಿನಿಂದ ನಾವು ಕಲ್ತ್ಕೊಳ್ಳುವಂಥ ಅಂಶ ಬಹಳ ಚೆನ್ನಾಗಿದೆ. ಏನಪ್ಪ ಅಂದರೆ ನಮಗೆ ಸ್ಥಿತಿಸ್ಥಾಪಕತ್ವ ಅನ್ನುವಂಥದ್ದು ಬಹಳ ಅಗತ್ಯ. ನಾವು ಏನೇ ಸಮಸ್ಯೆ ಬರಲಿ, ಕಷ್ಟ ಬರಲಿ, ತೊಂದರೆ ಬರಲಿ, ನಾವು ಧೈರ್ಯ ಕೆಡಬಾರ್ದು. ಯಾಕಂತ ಹೇಳಿದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ, ಆತನು ಇಮ್ಮಾನುವೇಲನಾಗಿದ್ದಾನೆ, ನಮ್ಮನ್ನು ಮುಂದೆ ಮುಂದೆ ನಡೆಸೋದಕ್ಕೆ ಆತನು ಶಕ್ತಿ ಉಳ್ಳವನಾಗಿದ್ದಾನೆ. ಹೀಗಿರುವಾಗ ನಾವು ಯಾಕೆ ವಿಚಲಿತರಾಗಬೇಕು? ನಾವು ಧೈರ್ಯದಿಂದ ಮುಂದೆ ಸಾಗೋಣ. ನಿಮ್ಮ ಜೀವಿತದಲ್ಲಿ ಯಾವ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇರ್ಬೋದು, ಯಾವುದೇ ಕಷ್ಟವನ್ನು, ಯಾವುದೇ ಸಂಕಟವನ್ನು, ಬಾಧೆಯನ್ನು ನೀವು ಎದುರಿಸ್ತಾ ಇರ್ಬೋದು. ಆದರೆ ಇಂದೆಲ್ಲ ನಾಳೆ ಖಂಡಿತವಾಗಿ ದೇವರು ಅದಕ್ಕೆ ಪರಿಹಾರವನ್ನು ಕೊಟ್ಟೇ ಕೊಡ್ತಾನೆ. ಆ ಧೈರ್ಯದಿಂದ ನಾವು ಮುಂದೆ ನಂಬಿಕೆಯಿಂದ ಹೆಜ್ಜೆ ನೀಡುವಂಥದ್ದು ಬಹಳ ಅಗತ್ಯವಾಗಿದೆ ಪ್ರಿಯರೇ. ಹಾಗೆ ಇನ್ನೊಂದು ಅಂಶವನ್ನು ನಾವು, 7ನೇ ಅಂಶವನ್ನು ನಾವಿಲ್ಲಿ ಕಲ್ತ್ಕೊಳ್ಳೋಣ. ಅದೇನಪ್ಪ ಅಂತ ಹೇಳಿದ್ರೆ ಸೆಲ್ಫ್ ಬಿಲೀಫ್ ಆ್ಯಂಡ್ ಇಂಡಿಪೆಂಡೆನ್ಸ್ ಅಂತಂದರೆ ಸ್ವಯಂ ನಂಬಿಕೆ ಹಾಗೂ ಸ್ವಾವಲಂಬನೆ. ನೀವು ಎಂದಾದರೂ ಈ ಜೇಡರ ಹುಳುಗಳನ್ನು ಅಬ್ಸರ್ವ್ ಮಾಡಿದ್ದೀರಾ? ಜೇಡರ ಹುಳುಗಳು ಯಾವಾಗಲೂ ಅವು ಗುಂಪಾಗಿ, ಇರುವೆಗಳ ಥರ ಗುಂಪಾಗಿ ಇರೋದಿಲ್ಲ. ಜೇಡರ ಹುಳು ಯಾವಾಗಲೂ ಒಂಟಿಯಾಗಿರ್ತವೆ. ಅವು ಒಂಟಿಯಾಗಿ ಮನೆಯನ್ನು ನೇಯ್ಕೊಳ್ತವೆ ಅಥವಾ ಮನೆಯನ್ನು ಹೆಣೆದುಕೊಳ್ತವೆ, ಹಾಗೂ ಒಂಟಿಯಾಗಿ ಜೀವಿಸೋದಕ್ಕೆ ಅವು ಇಷ್ಟಪಡ್ತವೆ.
ಸೊ ಅಂದರೆ ಅವು ಯಾವುದೇ ಪರಿಸ್ಥಿತಿ ಬರಲಿ, ಎಂಥ ಕಷ್ಟ ಬರಲಿ, ಯಾವುದೇ ಸಮಸ್ಯೆ ಬರಲಿ, ಯಾವುದೇ ತೊಂದರೆಗಳು ಬರಲಿ, ಆ ಸಮಸ್ಯೆ ಸಂಕಟ ಕಷ್ಟಗಳನ್ನು ವೈಯಕ್ತಿಕವಾಗಿ ಎದುರಿಸೋದಕ್ಕೆ ಅವು ಇಷ್ಟಪಡ್ತವೆ. ಪ್ರಿಯ ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಯಾವ ಸಂಕಟವನ್ನು ಹಾದು ಹೋಗ್ತಾ ಇದ್ದೀರಾ? ನೀವು ನಿಮ್ಮ ಜೀವಿತದಲ್ಲಿ ಹಾದು ಹೋಗ್ತಾ ಇರುವಂಥ ಸಂಕಟಗಳಿಗೆ ಯಾರಾದರೂ ಬಂದು ನಮಗೆ ಆಶ್ರಯ ಕೊಟ್ಟರೆ, ಯಾರಾದರೂ ಬಂದು ನಮಗೆ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಳ್ಳೆಯದಾಗಿರುತ್ತೆ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೀರಾ? ಜೇಡರ ಹುಳುವನ್ನು ನೋಡಿ ಕಲಿತ್ಕೊಳ್ರಿ. ಈ ಭೂಮಿ ಮೇಲೆ ದೇವ್ರ ವಾಕ್ಯದಲ್ಲಿ ನಾವು ಹೀಗೆ ಓದ್ತೇವೆ, ಮನುಷ್ಯರ ಮೇಲೆ ಭರವಸೆ ಇಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡೋ ಶಕ್ತನಲ್ಲ, ಅವನ ಉಸಿರು ಹೋಗಲು ಅವನು ಮಣ್ಣಿಗೆ ಸೇರ್ತಾನೆ. ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಹಾಗಾದರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ, ನಾವು ಬರುವಾಗ ಒಬ್ಬಂಟಿಗರಾಗಿ ಬಂದಿದ್ದೇವೆ, ಸಾಯುವಾಗಲೂ ಅಥವಾ ಈ ಲೋಕವನ್ನು ಬಿಟ್ಟು ಹೋಗುವಾಗಲೂ ನಾವು ಒಬ್ಬಂಟಿಗರಾಗಿ ಹೋಗಬೇಕಾಗಿದೆ. ಹೀಗಿರುವಾಗ ಈ ಭೂಮಿ ಮೇಲೆ ಏನೇ ಕಷ್ಟ, ಸಮಸ್ಯೆ, ಸಂಕಟಗಳು ಬರಲಿ, ವಿಶೇಷವಾಗಿ ಕ್ರೈಸ್ತಿಯ ಹೋರಾಟ ಅಂತ ಬಂದಾಗ, ಕ್ರಿಸ್ತನೊಂದಿಗೆ ನಾವು ಜೀವಿಸುತ್ತಾ ಕ್ರಿಸ್ತನ ಭಯಭಕ್ತಿಯಲ್ಲಿ ನಡೆಯುವಾಗ ನಮ್ಮ ಜೀವಿತದಲ್ಲಿ ಬಹಳಷ್ಟು ಸಂಕಟಗಳು, ಬಹಳಷ್ಟು ಶೋಧನೆಗಳು, ಬಹಳಷ್ಟು ಹಿಂಸೆಗಳು, ಬಹಳಷ್ಟು ನಾನಾ ಥರವಾದಂತಹ ಪರೀಕ್ಷೆಗಳು ನಮಗೆ ಎದುರಾಗುತ್ತೆ. ಸೊ ಇಂತಹ ಸಮಯದಲ್ಲಿ ನಾವು ವಿಚಲಿತರಾದರೆ ಪ್ರಯೋಜನ ಇಲ್ಲ. ನಾವೇನಾಗಿರಬೇಕು? ದೇವರ ಮೇಲೆ ಭರವಸೆ ಇಟ್ಟು ನಾವು ಮುಂದೆ 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 ಸಾಗಬೇಕು. ನಾವು ದೇವರ ಮೇಲೆ ಭರವಸೆ ಇಟ್ಟಾಗ, ದೇವರನ್ನ ನಾವು ಆತುಕೊಂಡಾಗ, ದೇವರು ಏನು ಮಾಡ್ತಾನೆ? ನಮ್ಮನ್ನು ಕೈ ಹಿಡಿದ ಮೇಲಕ್ಕೆ ಎತ್ತುತ್ತಾನೆ. ಮೊದಲು ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಇರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್, ನಮಗೆ ಸ್ವಯಂ ನಂಬಿಕೆ ಇರಬೇಕು ನಮ್ಮ ಮೇಲೆ. ಓಕೆ, ನಾನು ಈ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇದೆ, ದೇವರು ನನಗೆ ಶಕ್ತಿಯನ್ನು ಕೊಡ್ತಾನೆ, ನಾನು ಇದನ್ನು ಖಂಡಿತವಾಗಿ ಮಾಡಬಲ್ಲೆ, ಈ ಶೋಧನೆಯನ್ನು ನಾನು ಎದುರಿಸೋದಕ್ಕೆ ಸಾಧ್ಯ ಇದೆ, ಈ ಸಮಸ್ಯೆಯನ್ನು ನಾನು ಎದುರಿಸೋದಕ್ಕೆ ಸಾಧ್ಯ ಇದೆ, ನನ್ನ ಜೀವಿತದಲ್ಲಿ ನಾನು ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ ಇದೆ ಎಂಬುದಾಗಿ ನಾವು ಯಾವಾಗಲೂ ಸಕಾರಾತ್ಮಕ ಯೋಚನೆಗಳನ್ನು ನಾವು ಮಾಡಬೇಕು. ನಮ್ಮ ಜೀವಿತದಲ್ಲಿ ನಾವು ಎಷ್ಟು ಸಕಾರಾತ್ಮಕ ಯೋಚನೆಗಳನ್ನು ಮಾಡ್ತೇವೋ ಅಷ್ಟು ಅಭಿವೃದ್ಧಿಯನ್ನು ಕಾಣ್ತೇವೆ. ಪ್ರಿಯರ, ದೇವರು ಸಕಾರಾತ್ಮಕ ಯೋಚನೆಗಳನ್ನು ಮಾಡೋದನ್ನು ಆತನು ಇಷ್ಟಪಡುವ ಆತನಾಗಿದ್ದಾನೆ. ಆತನು ತನ್ನ ಧರ್ಮದ ಬಲಗೈಯನ್ನು ನಮಗೆ ಆಧಾರ ಮಾಡಿ ನಮ್ಮನ್ನು ಆತನು ಅಭಿವೃದ್ಧಿ ಮಾಡುವ ಆತನಾಗಿದ್ದಾನೆ, ನಮ್ಮನ್ನು ಮುಂದೆ ಮುಂದೆ ನಡೆಸುವ ಆತನಾಗಿದ್ದಾನೆ. ಸೊ ಹೀಗಿರುವಾಗ ನಾವು ಯಾಕೆ ಭಯ ಪಡಬೇಕು? ಏನೇ ಕಷ್ಟ, ಸಮಸ್ಯೆ, ಸಂಕಟಗಳು ಬರಲಿ, ಧೈರ್ಯದಿಂದ ನಾವು ಮುಂದೆ ಸಾಗೋಣ. ನಾವು ಬಿದ್ದಂಥ ಸ್ಥಳದಿಂದ ಮತ್ತೆ ಮೇಲಕ್ಕೆ ಎದ್ದೇಳೋದಕ್ಕೆ ನಾವು ಪ್ರಯಾಸ ಪಡೋಣ. ಹಾಗೆ 8ನೇ ಅಂಶ ಅಡಾಪ್ಟಬಿಲಿಟಿ ಅಂತ ಹೇಳಿದ್ರೆ ನಾವು ಅನ್ವಯಿಸಿಕೊಳ್ಳುವಂಥದ್ದು. ಪ್ರಿಯ ದೇವ ಮಕ್ಕಳೇ, ಎಷ್ಟೊಂದು ಸಾರಿ ನಮಗೆ ಕೆಲವೊಂದು ಒಳ್ಳೆಯ ವಿಚಾರಗಳನ್ನು ನಮ್ಮ ಮನೆಯಲ್ಲಿರುವಂಥ ಹಿರಿಯರಾಗಿರ್ಬೋದು, ಅಥವಾ ನಮ್ಮ ಸ್ನೇಹಿತರಾಗಿರ್ಬೋದು, ಅಥವಾ ನಮ್ಮ ಶಿಕ್ಷಕರಾಗಿರ್ಬೋದು, ಅಥವಾ ನಮ್ಮ ಸಭೆಯ ಬೋಧಕರುಗಳಾಗಿರ್ಬೋದು, ಅಥವಾ ತಿಳಿದಿರುವಂಥವರು ನಮಗೆ ಎಷ್ಟೊಂದು ಒಳ್ಳೆಯ ವಿಚಾರಗಳನ್ನು ಹೇಳ್ತಾರೆ. ಆದರೆ ಎಷ್ಟೊಂದು ಸರಿ ನಾವು ನಮ್ಮ ಜೀವಿತದಲ್ಲಿ ಅವುಗಳನ್ನು ಅನ್ವಯಿಸಿಕೊಳ್ಳೋದ್ರಲ್ಲಿ ನಾವು ವಿಫಲರಾಗ್ತೇವೆ. ಆದರೆ ಈ ಸ್ಪೈಡರ್ ಅಥವಾ ಈ ಜೇಡರ ಹುಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅದು ಎಲ್ಲ ಥರವಾದಂಥ ಪರಿಸರಕ್ಕೆ, ವಾತಾವರಣಕ್ಕೆ ಅದೇನು ಮಾಡುತ್ತೆ, ಹೊಂದಿಕೊಂಡು ಅದು ಬಲೆಯನ್ನು ಹೆಣೆಯೋದಕ್ಕೆ ಇದೇ ಥರ ಸ್ಟ್ರಕ್ಚರ್ ಇರಬೇಕು, ಇಷ್ಟೇ ಜಾಗ ಇರಬೇಕು, ಇಷ್ಟು ಜಾಗ ಇದ್ರೇ ನಾನು ಬಲೆ ಹೆಣೆಯೋಕ್ಕಾಗತ್ತೆ, ಅಥವಾ ಇದೇ ಥರ ವಾತಾವರಣ ಇರಬೇಕು ಅಂತ ಏನು ಯೋಚನೆ ಮಾಡೋದಿಲ್ಲ. ಅದು ಎಂಥ ವಾತಾವರಣನಾದರೂ ಇರಲಿ, ಎಂಥ ಪರಿಸರನಾದರೂ ಇರಲಿ, ಅಥವಾ ಎಂಥ ಸ್ಥಳನಾದರೂ ಇರಲಿ, ಅದೇನು ಮಾಡುತ್ತೆ, ಅದು ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ, ಅದೇನು ಮಾಡುತ್ತೆ, ತನ್ನ ಬಲೆಯನ್ನು ಹೆಣೆದುಕೊಳ್ಳುತ್ತೆ. ಹಾಗೆ ನಾವು ಸಹ ಈ ಲೋಕದಲ್ಲಿ ಜೀವಿಸುವಾಗ ನಾವು ನಮಗೆ ಬರುವಂಥ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಸಂಗತಿಗಳನ್ನು ಅದು ಯಾರಿಂದಲಾದರೂ ಸರಿ ಕಲಿಬೇಕು ಅಂತ ಮನಸ್ಸಿದ್ರೆ ನಾವು ಒಳ್ಳೆಯ ವಿಷಯಗಳನ್ನು ಯಾರಿಂದ ಬೇಕಾದರೂ ಕಲಿಯೋದಕ್ಕೆ ಸಾಧ್ಯ. ನಾಮಾನನ ಸ್ಟೋರಿ ನಮ್ಮೆಲ್ಲರಿಗೂ ಗೊತ್ತಿದೆ. ಆತನು ಕುಷ್ಠರೋಗದಿಂದ ನರಳ್ತಾ ಇದ್ದ. ಆದರೆ ಒಂದು ಸಣ್ಣ ಬಾಲಕಿ, ಆಕೆ ದಾಸಿಯಾಗಿ ತೆಗೆದುಕೊಂಡು ಬಂದಂಥ ಬಾಲಕಿ, ಆಕೆ ಹೇಳ್ತಾಳೆ, ಈ ನಮ್ಮ ನಾಮಾನನು ಅಥವಾ ನಮ್ಮ ಅಧಿಪತಿಯು ನಮ್ಮ ಇಬ್ರಿಯ ದೇಶದಲ್ಲಿ ಇದ್ದಿದ್ರೆ ಒಳ್ಳೆಯದಾಗಿತ್ತು, ಆತನಿಗೆ ಈ ಸಮಸ್ಯೆಯಿಂದ, ಈ ರೋಗದಿಂದ ಆತನು ವಾಸಿ ಆಗ್ತಾ ಇದ್ದಾನೆ ಎಂಬುದಾಗಿ. ಆ ಸಣ್ಣ ಬಾಲಕಿ ಹೇಳಿದಂಥ ಮಾತನ್ನು ಆತನು ಸಕಾರಾತ್ಮಕವಾಗಿ ತೆಗೆದುಕೊಂಡ. ಆತನು ದೇವ ಸೇವಕನ ಬಳಿಗೆ ಹೋದನು, ಕುಷ್ಠರೋಗದಿಂದ ವಾಸಿ ಹೊಂದಿದನು. ಪ್ರಿಯರೇ, ನಾವು ಸಹ ನಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆ ಸಂಕಟಗಳನ್ನು ಎದುರಿಸ್ತಾ ಇದ್ದಾಗ್ಯೂ
ದೇವರು ನಮಗೆ ಕೊಡುವಂಥ ಯೋಜನೆಗಳನ್ನು ಸತ್ಯವೇದದ ವಾಕ್ಯಗಳನ್ನು ನಾವು ಸಕಾರಾತ್ಮಕವಾಗಿ ತೆಗೆದುಕೊಂಡು ಅದನ್ನು ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಳ್ಳೋ ಪಕ್ಷಕ್ಕೆ ಖಂಡಿತವಾಗಿ ನಾವು ಆಶೀರ್ವಾದವನ್ನು ಹೊಂದುವಂಥವರಾಗಿದ್ದೇವೆ. ಹಾಗೆ ಇನ್ನೊಂದು ಅಂಶ ಈ ಒಂದು ಜೇಡರ ಹುಳುವಿನಿಂದ ನಾವು ಕಲ್ತ್ಕೊಳ್ಳುವಂಥದ್ದು ಏನಪ್ಪ ಅಂತ ಹೇಳಿದ್ರೆ ಕ್ಲೀನ್ಲಿನೆಸ್ ಆ್ಯಂಡ್ ಹೈಜೀನ್, ಅಂದರೆ ಸ್ವಚ್ಛತೆ ಮತ್ತು ನೈರ್ಮಲ್ಯ. ಪ್ರಿಯರೇ, ನೀವು ಎಂದಾದರೂ ಜೇಡರ ಹುಳುವಿನ ಆ ಒಂದು ಬಲೆಯನ್ನು ಗಮನಿಸಿ, ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲೂ ಪರಿಸರದಲ್ಲಿ ಅದು ಸಿಕ್ಕುತ್ತೆ. ಜೇಡರ ಹುಳು ತನ್ನ ಬಲೆಯನ್ನು ಎಷ್ಟು ಶುದ್ಧವಾಗಿ ಇಟ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಥರವಾದಂತಹ ಅಶುದ್ಧತೆ ಅಥವಾ ಏನಾದರೂ ವೇಸ್ಟ್ ಆಗಿರುವಂಥದ್ದು ಅದರಲ್ಲಿ ಬಂದು ಸೇರಿಕೊಂಡ್ರೆ, ಧೂಳು ಇತ್ಯಾದಿ ಕಸ ಕಡ್ಡಿ ಏನೇ ಬಂದು ಸೇರಿಕೊಂಡ್ರೆ ಅದು ಇಮ್ಮಿಡಿಯೇಟಾಗಿ ಅದನ್ನು ಕ್ಲೀನ್ ಮಾಡುತ್ತೆ, ಶುದ್ಧವಾಗಿ ಇಟ್ಕೊಳ್ಳುತ್ತೆ ತನ್ನ ಮನೆಯನ್ನು ಅಥವಾ ತನ್ನ ಬಲೆಯನ್ನು. ಪ್ರಿಯರೇ, ಶುದ್ಧೀಕರಣ ಅನ್ನುವಂಥದ್ದು ಅಥವಾ ಶುದ್ಧತೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ಅಗತ್ಯ. ನಾವು ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಹಾಗೂ ನಮ್ಮ ಪರಿಸರ, ನಮ್ಮ ವಾತಾವರಣ ಎಲ್ಲವನ್ನು ನಾವು ಶುದ್ಧವಾಗಿ ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಆರಾಧಿಸುವಂಥ ದೇವರು ಆತನು ಪರಿಶುದ್ಧನಾಗಿರುವಂಥ ದೇವರು ವಾಕ್ಯದಲ್ಲಿ, ಪ್ರಕಟಣೆ ಪುಸ್ತಕದಲ್ಲಿ ನಾವು ಓದ್ತೇವೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಹಗಲು ರಾತ್ರಿ ದೂತರು ಆತನನ್ನು ಆರಾಧಿಸ್ತಾರೆ ಎಂಬುದಾಗಿ. ದೇವರು ಪರಿಶುದ್ಧನಾಗಿರೋದ್ರಿಂದ ನಾವು ಪರಿಶುದ್ಧರಾಗಿರ್ಬೇಕು, ದೇವರು ಪವಿತ್ರನಾಗಿರೋದ್ರಿಂದ ನಾವು ಪವಿತ್ರರಾಗಿರ್ಬೇಕು. ಹೀಗಾಗಿ ನಮ್ಮ ಹೃದಯವನ್ನು ನಾವು ಪರಿಶುದ್ಧಗೊಳಿಸ್ಕೊಳ್ಬೇಕು. ನಮ್ಮ ಹೃದಯ ಪರಿಶುದ್ಧವಾಗಿದ್ದರೆ, ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ, ನಮ್ಮ ದೇಹ ಪರಿಶುದ್ಧವಾಗಿರುತ್ತೆ, ನಮ್ಮ ಆಲೋಚನೆಗಳು ಪರಿಶುದ್ಧವಾಗಿರುತ್ತೆ, ನಮ್ಮ ಕುಟುಂಬ ಪರಿಶುದ್ಧವಾಗಿರುತ್ತೆ, ಅಂದರೆ ಸ್ವಚ್ಛವಾಗಿರುತ್ತೆ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿರುತ್ತೆ. ಎಲ್ಲಿ ಶುದ್ಧತೆ ಇರೋದಿಲ್ವೋ ಅಲ್ಲಿ ದೇವರು ಇರೋದಿಲ್ಲ, ಎಲ್ಲಿ ಅಶುದ್ಧತೆ ಇರುತ್ತೋ ಅಲ್ಲಿ ಸೈತಾನ್ ನೆಲೆಗೊಂಡಿರ್ತಾನೆ. ಯಾವ ಪರಿಸರದಲ್ಲಿ ನಾವು ನೈರ್ಮಲ್ಯವನ್ನು ಕಾಪಾಡೋದಿಲ್ವೋ ಆ ಪರಿಸರದಲ್ಲಿ ರೋಗ ರುಜಿನಗಳು, ಬಾಧೆಗಳು, ಸಮಸ್ಯೆಗಳು ನಮಗೆ ಎದುರಾಗುತ್ತೆ. ಸೊ ಹೀಗಿರೋದ್ರಿಂದ ದೇವರು ನಮಗೆ ಈ ಪ್ರಕೃತಿಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇದನ್ನು ಶುದ್ಧವಾಗಿಟ್ಕೊಳ್ಳುವಂಥದ್ದು, ಇದನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂಥದ್ದು, ಇದನ್ನು ನೈರ್ಮಲ್ಯ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಪ್ರಿಯರೇ. ಸೊ ಇಷ್ಟೆಲ್ಲ ಅಂಶಗಳನ್ನು ನಾವು ಈ ಜೇಡರ ಹುಳುವಿನಿಂದ ಕಲ್ತ್ಕೊಳ್ಬಹುದು. ಕಡೆಯದಾಗಿ ಒಂದೇ ಒಂದು ಕಥೆಯನ್ನು ನಾನು ಹೇಳಿ ಸಂದೇಶವನ್ನು ಮುಕ್ತಾಯ ಮಾಡ್ತೇನೆ. ಯಾಕಂದರೆ ಈ ಸಂದೇಶವನ್ನು ಪ್ರಾರಂಭ ಮಾಡುವಾಗ ನಾವು ರಾಬರ್ಟ್ ಬ್ರೂಸ್ನ ಕಥೆಯನ್ನು ಕೇಳಿದೆವು. ಈಗ ಇದರ ಮುಕ್ತಾಯದಲ್ಲಿ ಇನ್ನೊಂದು ಕಥೆಯನ್ನು ನಾವು ಕೇಳಿಸ್ಕೊಳ್ಳೋಣ. ಏನಪ್ಪ ಅಂತಂದರೆ, ಹೀಗೆ ಒಬ್ಬ ಸೈನಿಕ ಇರ್ತಾನೆ. ಆ ಸೈನಿಕನು ವೈರಿಗಳೊಂದಿಗೆ ಹೋರಾಡ್ತಾ ಇರ್ತಾನೆ. ವೈರಿಗಳೊಂದಿಗೆ ಹೋರಾಡ್ತಾ ಇರುವಂಥ ಸಮಯದಲ್ಲಿ ಆತನು ಸೋಲನ್ನು ಅನುಭವಿಸ್ತಾನೆ. ಸೋಲನ್ನು ಅನುಭವಿಸಿ ಆತನು ವೈರಿಗಳು ಆತನನ್ನು ಬೆನ್ನಹತ್ತಿದಾಗ ಆತನು ತಪ್ಪಿಸಿಕೊಂಡು ಓಡಿ ಹೋಗ್ತಾ ಇರ್ತಾನೆ. ಹೋಗುವಂಥ ಸಮಯದಲ್ಲಿ ಏನಾಗುತ್ತೆ, ಆತನಿಗೆ ಅನೇಕ ಸಣ್ಣ ಗುಹೆಗಳು ಇರುವಂಥ ಒಂದು ಜಾಗಕ್ಕೆ ಆತನು ಬರ್ತಾನೆ. ಆ ಗುಹೆಗಳಿರುವಂಥ ಜಾಗಕ್ಕೆ ಬಂದಾಗ ಆತನ ಏನು ಮಾಡ್ತಾನೆ, ಆ ಗುಹೆಗಳಲ್ಲಿ ಒಂದು ಗುಹೆಯನ್ನು ಆತನು ಒಳಗಡೆ ಹೋಗ್ತಾನೆ. ಒಳಗಡೆ ಹೊಕ್ಕು ಆತನ ಏನು ಮಾಡ್ತಾನೆ, ಅಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಈ ವೈರಿಗಳ ಒಂದು ಸಮಸ್ಯೆಯಿಂದ ಅಥವಾ ವೈರಿಗಳು ನನ್ನನ್ನು ಕೊಲ್ಲೋದಕ್ಕೆ ಬೆನ್ನು ಹತ್ತಿದ್ದಾರೆ, ಅವ್ರ ಕೈಯಿಂದ ನನ್ನನ್ನು ಬಿಡಿಸಿ ರಕ್ಷಿಸಪ್ಪ ಅಂತ ಹೇಳಿ ಆತನು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿ ಭಯದಿಂದ ಆತನ ಏನು ಮಾಡ್ತಾನೆ, ಆ ಒಂದು ಗುಹೆ ಒಳಗಡೆ ಒಂದು ಮೂಲೆಯಲ್ಲಿ ಹಾಗೆ ಕುತ್ಕೊಂಡಿರ್ತಾನೆ. ಆತನ ನೆನೆಸ್ಕೊಳ್ತಾನೆ, ಇನ್ನೇನು ವೈರಿಗಳು ಬರ್ತಾರೆ, ಅವ್ರು ನನ್ನನ್ನು ಹಿಡಿದು ಕೊಲ್ತಾರೆ ಎಂಬುದಾಗಿ, ಅಥವಾ ನನ್ನನ್ನು ಅರೆಸ್ಟ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ, ನನಗೆ ಹಿಂಸಿಸ್ತಾರೆ ಎಂಬುದಾಗಿ ಆತನ ಯೋಚನೆ ಮಾಡ್ತಿರ್ತಾನೆ. ಇದ್ದಕ್ಕಿದ್ದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆತನು ಹಾಗೆ ಕುತ್ಕೊಂಡಿರುವಂಥ ಸಮಯದಲ್ಲಿ ಒಂದು ಜೇಡರ ಹುಳು ಬಂದು ಆತನು ಹೊಕ್ಕಂಥ ಸಣ್ಣ ಗುಹೆಗೆ ಅದು ಬಲೆಯನ್ನು, ಅದರ ಬಾಗಿಲಿಗೆ ಬಲೆಯನ್ನು ಹೆಣೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಎಷ್ಟು ಸ್ಪೀಡಾಗಿ ಅದು ಬಲೆಯನ್ನು ಹೆಣೆಯುತ್ತೆ ಅಂತ ಹೇಳಿದ್ರೆ ಆತನು ಅದನ್ನು ಹಾಗೆ ಗಮನಿಸ್ತಾ ಇರ್ತಾನೆ. ಅದು ಬಲೆಯನ್ನು ಹೆಣೆಯುತ್ತೆ. ಅದಾದಮೇಲೆ ಆ ವೈರಿಗಳು ಏನು ಮಾಡ್ತಾರೆ, ಈ ಸೈನಿಕನನ್ನು ಹುಡುಕೊಂಡು ಅವ್ರು ಬರ್ತಾರೆ. ಅವರು ಎಲ್ಲ ಗುಹೆಗಳನ್ನು ಹೊಕ್ಕು ಇಣಿಕಿ ನೋಡಿ ಮುಂದೆ ಹೋಗ್ತಾ ಇರ್ತಾರೆ. ಆದರೆ ಅದ್ಭುತ ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ಈತನು ಕುಳಿತುಕೊಂಡಂತಹ ಅಥವಾ ಅಡಗಿಕೊಂಡಂತಹ ಗುಹೆ ಒಳಗಡೆ ಅವರು ಇಣುಕಿ ನೋಡೋದಿಲ್ಲ, ಅದ್ರ ಒಳಗಡೆ ಅವ್ರು ಹೋಗೋದು ಇಲ್ಲ. ಅವರು ಆ ಗುಹೆಯನ್ನು ಬಿಟ್ಟು ಅವ್ರು ಹಾಗೆ ಮುಂದಕ್ಕೆ ಹೊರಟು ಹೋಗ್ತಾರೆ. ಯಾಕೆ ಆ ಗುಹೆಯನ್ನು ಅವರು ಇಣುಕಿ ನೋಡಲಿಲ್ಲ ಅಂತ ಹೇಳಿದ್ರೆ, ಅವರು ಯೋಚನೆ ಮಾಡ್ತಾರೆ, ಒಬ್ಬ ವ್ಯಕ್ತಿ ಹೊರಗಿನಿಂದ ಒಳಗಡೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಆ ಜೇಡರ ಬಲೆ ಏನಾಗುತ್ತೆ, ಹರಿದು ಹೋಗುತ್ತೆ.
ಯಾಕಂತ ಹೇಳಿದ್ರೆ ಜೇಡರ ಬಲೆ ತುಂಬ ತೆಳುವಾಗಿರುತ್ತೆ. ಬೈಬಲ್ನಲ್ಲಿ ನಾವು 2 ವಾಕ್ಯಗಳನ್ನು ಓದ್ತೇವೆ. ಜೇಡರ ಬಲೆ ಅದು ತೆಳುವಾಗಿರುತ್ತೆ, ಅದು ಸ್ಥಿರವಾಗಿರೋದಿಲ್ಲ ಎಂಬುದಾಗಿ. ಸೊ ಅವ್ರು ಯೋಚನೆ ಮಾಡ್ತಾರೆ, ಇಲ್ಲಿ ಜೇಡರ ಬಲೆ ಇದೆ ಅಂತ ಹೇಳಿದ್ರೆ ಇದ್ರೊಳಗಡೆ ಆ ವ್ಯಕ್ತಿ ಹೋಗಿಲ್ಲ ಎಂಬುದಾಗಿ ಅವ್ರು ಏನು ಮಾಡ್ತಾರೆ, ಯೋಚನೆ ಮಾಡಿ ಮುಂದೆ ಹೋಗ್ತಾರೆ. ಪ್ರಿಯರೇ, ಇದರಿಂದ ನಾವು ಕಲ್ತ್ಕೊಳ್ಳುವಂಥ ಒಂದು ಪಾಠ ಏನಪ್ಪ ಅಂತ ಹೇಳಿದ್ರೆ, ದೇವರು ನಮ್ಮ ರಕ್ಷಕನು, ಆತ ನಮ್ಮನ್ನು ರಕ್ಷಿಸ್ತಾನೆ, ಆತ ನಮ್ಮನ್ನು ಕಾಪಾಡ್ತಾನೆ. ದೇವರು ನಮ್ಮನ್ನು ಕಾಪಾಡೋದಕ್ಕೆ ಆತನು ಏನು ದೊಡ್ಡ ದೊಡ್ಡ ಸೈನ್ಯವನ್ನೇ ತೆಗೆದುಕೊಂಡು ಬರಬೇಕು ಅಂತ ಏನಿಲ್ಲ. ಒಂದು ಸಣ್ಣ ಜೇಡರ ಹುಳುವನ್ನು ಸಹಿತ ಆತನು ಉಪಯೋಗಿಸಬಲ್ಲನು. ನಮ್ಮ ಸಂರಕ್ಷಣೆಗಾಗಿ ಆತನು ಸದಾ ಸಿದ್ಧನಾಗಿರ್ತಾನೆ. ಈ ಕಥೆಯಲ್ಲಿ ಆ ಒಂದು ಸಣ್ಣದಾದಂಥ ಕೀಟ ಜೇಡರ ಹುಳು ಆ ವ್ಯಕ್ತಿ ವೈರಿಗಳ ಕೈಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಅದೇನು ಮಾಡ್ತು, ಸಂರಕ್ಷಿಸೋದಕ್ಕೆ ಅದೊಂದು ಅಸ್ತ್ರವಾಯಿತು ಅಥವಾ ಸಹಾಯವನ್ನು ಮಾಡ್ತು. ದೇವರು ಆ ಜೇಡರ ಹುಳುವನ್ನು ಅಲ್ಲಿ ಆತನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡೋದಕ್ಕೆ ಬಳಸಿಕೊಂಡನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ತೇವೆ. ಹೌದು ಪ್ರಿಯರೇ, ಖಂಡಿತವಾಗಿಯೂ ದೇವರು ನಾವು ಆರಾಧಿಸುವಂಥ ದೇವರು, ಆತ ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು, ನಮಗೆ ಸದುತ್ತರವನ್ನು ಕೊಡುವಂಥ ದೇವರು, ನಮಗೆ ಆದರಣೆಯನ್ನು ನೀಡುವಂಥ ದೇವರು, ನಮ್ಮನ್ನು ಸಂತೈಸುವಂಥ ದೇವರು. ಸಂತೈಸುವ ತಾಯಿಯಂತೆ ನಾನು ನಿಮ್ಮನ್ನು ಸಂತೈಸ್ತೇನೆ, ನಿಮಗೆ ಏನೇ ಕಷ್ಟಗಳು ಬರಲಿ, ಸಮಸ್ಯೆಗಳು ಬರಲಿ, ನನ್ನನ್ನು ಬೇಡಿಕೊಳ್ಳ್ರಿ, ನಾನು ನಿಮಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಸ್ವಾಮಿ ವಾಗ್ದಾನ ಮಾಡಿದ್ದಾರೆ. ಆತನ ವಾಗ್ದಾನಗಳಲ್ಲಿ ನಂಬಿಗಸ್ತನಾಗಿದ್ದಾನೆ. ದೇವ್ರ ವಾಕ್ಯ ಹೇಳುತ್ತೆ, ನನ್ನನ್ನು ಕೇಳಿಕೊಳ್ಳಿ, ನಾನು ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸ್ತೇನೆ ಎಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ಸೊ ಹೀಗಿರೋದ್ರಿಂದ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ಯಾವ ಹೋರಾಟವನ್ನು ಹೋರಾಡ್ತಾ ಇದ್ದೀರಾ, ಯಾವ ಸಮಸ್ಯೆ ಸಂಕಟಗಳನ್ನು ನೀವು ಹಾದು ಹೋಗ್ತಾ ಇದ್ದೀರಾ, ಭಯ ಪಡಬೇಡ್ರಿ, ದೇವ್ರು ನಿಮ್ಮ ಸಂಗಡ ಇದ್ದಾನೆ. ಈ ಒಂದು ಸ್ಪೈಡರ್ ಅಥವಾ ಜೇಡರ ಹುಳುವಿನ ಮೂಲಕವಾಗಿ ನೀವು ಎಷ್ಟೊಂದು ಅಂಶಗಳನ್ನು ಇಲ್ಲಿ ತಿಳಿದುಕೊಂಡಿದ್ದೀರಾ. ಮೊದಲನೇದಾಗಿ ಇನ್ನೊಂದು ಸಾರಿ ನಾನು ಅದನ್ನು ಹೇಳಿ ನನ್ನ ಸಂದೇಶವನ್ನು ನಾನು ಮುಕ್ತಾಯ ಮಾಡ್ತೇನೆ. ಓಕೆ, ನನ್ನ ಜೊತೆಗೆ ನೀವು ಸಹ ಆ ಒಂದು ಅಂಶಗಳನ್ನು ರಿಪೀಟ್ ಮಾಡ್ರಿ. ಮೊದಲನೇ ಅಂಶ ಯಾವುದು? ನಿರ್ಣಯ ಮತ್ತು ಪರಿಶ್ರಮ. ಎರಡನೆಯ ಅಂಶ ತಾಳ್ಮೆ ಮತ್ತು ಪರಿಶ್ರಮ. ಮೂರನೆಯ ಅಂಶ ಸೃಜನಶೀಲತೆ ಮತ್ತು ನಾವೀನ್ಯತೆ. ನಾಲ್ಕನೆಯ ಅಂಶ ಗಮನವಿಟ್ಟು ಮಾಡುವಂಥದ್ದು. ಐದನೆಯ ಅಂಶ ಸಂಪನ್ಮೂಲವನ್ನು ಸರಿಯಾಗಿ ಬಳಸಿಕೊಳ್ಳುವಂಥದ್ದು. ಆರನೇ ಅಂಶ ಸ್ಥಿತಿಸ್ಥಾಪಕತ್ವ. ಹಾಗೂ ಏಳನೆಯದು ಸ್ವನಂಬಿಕೆ. ಹಾಗೂ ಎಂಟನೆಯದು ಸ್ವಚ್ಛತೆ ಮತ್ತು ಅನ್ವಯಿಸಿಕೊಳ್ಳುವಿಕೆ. ಹಾಗೂ ಒಂಬತ್ತನೆಯದು ಸ್ವಚ್ಛತೆ ಮತ್ತು ನೈರ್ಮಲ್ಯ. ಈ ಎಲ್ಲ ಅಂಶಗಳನ್ನು ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಳ್ಳೋದಕ್ಕೆ ದೇವರಾತ್ಮ ನಮಗೆ ಕೃಪೆಯನ್ನು ದಯಪಾಲಿಸಲಿ. ನಮ್ಮ ಎಲ್ಲ ಸಮಸ್ಯೆ ಸಂಕಟಗಳಲ್ಲಿ ಆತನ ಪರಿಹಾರವನ್ನು ನೀಡಲಿ. ನಾವು ಧೈರ್ಯದಿಂದ ಮುಂದೆ ಸಾಗುವಂತೆ ನಮಗೆ ಕೃಪೆ ಮಾಡಲಿ ಎಂಬುದಾಗಿ ನಾವು ದೇವರನ್ನು ಪ್ರಾರ್ಥಿಸೋಣ. ಈ ಸಂದೇಶ ನಿಮಗೆ ಇಷ್ಟವಾಗಿದ್ದರೆ, ನಿಮಗೆ ಇನ್ನೂ ಹೆಚ್ಚಾದಂಥ ಮಾಹಿತಿಗಳು ಈ ಜೇಡರ ಹುಳುವಿನ ಬಗ್ಗೆ ಇದ್ದರೆ, ನಿಮಗೆ ಗೊತ್ತಿದ್ದರೆ ಇಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ತಲೆ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸುವ. ಪರಲೋಕದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ಜೇಡರ ಹುಳುವಿನಿಂದ ಎಷ್ಟೊಂದು ಆತ್ಮಿಕ ಪಾಠಗಳನ್ನು ನಾವು ಕಲ್ತ್ಕೊಂಡಿದ್ದೇವೆ. ನಮ್ಮ ಜೀವಿತಕ್ಕೆ ಅವುಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ನಮಗೆ ಕೃಪೆಯನ್ನು ದಯಪಾಲಿಸಿ. ವಾಕ್ಯವನ್ನು ಕೇಳಿದಂಥ ಎಲ್ಲ ನಿನ್ನ ಮಕ್ಕಳು ಆದರಣೆಯನ್ನು, ಸಮಾಧಾನವನ್ನು, ಸಂತೋಷವನ್ನು ಹೊಂದುವಂತೆ ನೀನು ಕೃಪೆ ಮಾಡಿ ಅವರ ಎಲ್ಲ ಇಷ್ಟಾರ್ಥಗಳನ್ನು ನಿನ್ನ ಚಿತ್ತಕ್ಕನುಸಾರವಾಗಿ ನೆರವೇರಿಸೆಂಬುದಾಗಿ ಯೇಸು ಸ್ವಾಮಿಯರ ಪರಿಶುದ್ಧವಾದ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಕರ್ತನೇ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.